ಯಾರು ರೀ ಮಿಸ್ಟರ್? ಯಾವ ನೀವು? ನನ್ನ ಭರ್ತಿಗೆ ಏನಾಗಬೇಕು? ನಾನು ಇವರಿಗೆ ಏನಾಗ್ಬೇಕು ಅಂತ ಅವ್ರ ಭಯದಲ್ಲೇ ಕೇಳ್ರಿಪ್ಪ, ಅವ್ರ ಭಯದಲ್ಲೇ ಕೇಳ್ರಿ. ಭರ್ತಿ ಏನಾಗ್ಬೇಕು ನಿನಗೆ? ಇವನು ನನಗೆ ನಾನೇ ಹೇಳ್ತೇನ್ರಿಪ್ಪ, ನಾನೇ ಹೇಳ್ತೇನೆ. ನಾನೊಬ್ಬ ಇವರಿಗೆ ಮಗ ಆಗ್ಬೇಕ್ರಿಪ್ಪ, ಮಗ ಆಗ್ಬೇಕು. ಮಗ ಆಗ್ಬೇಕು ಅಂದ್ರೆ ನೋಡ್ರಿಪ್ಪ, ಮಗ ಅಂದ್ರ ಇವರು ಹೊಟ್ಟೆಯಿಂದ ಹುಟ್ಟಿ ಬಂದಂತ ಮಗ ಅಂದ್ರೆ ನಾನು ನನ್ನ ಕೆಟ್ಟ ತಾಯಿಯನ್ನು ಕಳೆದುಕೊಂಡ ಮೇಲೆ ನನ್ನ ಭಾವನೆಗಳಿಂದ ನಾನು ಪಡೆದುಕೊಂಡ ತಾಯಿ 3 ವರ್ಷಗಳಾಗಿತ್ರಿಯಪ್ಪ. ಈ ನನ್ನ ತಾಯಿನ ನೋಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೇನೆಪ್ಪ. ನಮ್ಮ ಹೂವನ ಗಂಡ ಅಂದ್ರೆ ನಮ್ಮ ಅಪ್ಪ ತಾವು ಹೇಗೆ ಎತ್ತಿರ್ಬೇಕು ಅನ್ನೋದ್ರೊಳಗ ಆ ದೇವ್ರೆ ಬಂದಂಗ ಧರೆಗಿಳಿದು ಬಂದು ಬಿಟ್ಟೆಪ್ಪ, ಧರೆಗಿಳಿದು ಬಂದು ಬಿಟ್ಟೆಪ್ಪ. ಈ ನನ್ನ ತಾಯಿ ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ ಅಂತ ಈ ನಿಮ್ಮ ಪಾದಿಗೆ ಬಿದ್ದು ಕೇಳ್ತೇನೆ. ಚೇಚೆ, ಈ ನಿನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ಭಾರತಿ, ಇಂಥ ಮಗನನ್ನು ಪಡೆಯಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ. ಭಾರತಿ, 7 ಜನ್ಮದ ಪುಣ್ಯ ಮಾಡಿದ್ದೆ. ಹೌದು ಸ್ವಾಮಿ, ಹೌದು. ಇಂಥವನ್ನ ಮಗನಾಗಿ ಪಡೆಯೋದಕ್ಕೆ ಪುಣ್ಯ ಮಾಡಿದೆ. ನಿಮ್ಮನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಸ್ವಾಮಿ. ಭಾರತಿ, ಹೇಗೋ ಮಗ ಮನೆಗೆ ಬಂದಿದ್ದಾನೆ, ಒಳಗಡೆ ಕರೆದುಕೊಂಡು ಹೋಗಿ ಊಟ ಮಾಡಿಸು. ಬನ್ನಿಪ್ಪ, ಇದೀಗ ನೀವು ಬರುವುದಕ್ಕಿಂತ ಮುಂಚಿತವಾಗಿ ಈ ನನ್ನ ಹೊಟ್ಟೆ ಒಳಗ ಕರಗಲಾರ್ದಂತ ಅಡಿಗೆ ನಾನು ಊಟ ಮಾಡಿದ್ರಪ್ಪ. ಇನ್ನೇನು ನನ್ನ ಬಲಿ ಮುಟ್ಟಿದ್ರೆ ಸಾಕ್ರಪ್ಪ. ನೀವಿಬ್ಬರು ಚೆನ್ನಾಗಿ ಸಂಸಾರ ಮಾಡ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ರಪ್ಪ. ನಾನು ಪ್ರಾರ್ಥನೆ ಮಾಡ್ತೀನಿ, ನೀವಿಬ್ಬರು ಚೆನ್ನಾಗಿ ಬಾಳ್ವೆ ಮಾಡ್ರಪ್ಪ. ನಾನು ಬರ್ತಿದ್ರಪ್ಪ, ಬರ್ತೀನಿ. ಕಣ್ಣ ಮುಚ್ಚಿ ಕಾಣಿಗುಡಿ ಆಟ ನನ್ನ ಬಾಳು ಬೇಗನೆ ಬರ್ತೀನಂದು ನಾನು ಕಾಲ್ ಮಾಡಿದ್ದಕ್ಕೆ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ನೀನೇನು ಕೋಪ ಮಾಡ್ಕೊಂಡಿದ್ದೆ ನನ್ನ ಮೇಲೆ? ಇಲ್ಲ ಸ್ವಾಮಿ, ನಿಮ್ ಬಗ್ಗೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ತಡವಾಗಿ ಬಂದಿದ್ದೀರಾ, ಬನ್ನಿ ಊಟ ಮಾಡಿರುತ್ತೆ. ಅದೆಲ್ಲ ಆಮೇಲೆ ಭಾರತಿ. ಈಗ ಈಗ ಏನ್ ಬೇಕು ನಿಮ್ಗೆ? ಅಲ್ಲ, ನಾನು ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿದ್ದೀನಿ. ನಿನ್ನ ಮಧುರವಾದ ಕಂಠದಿಂದ ಒಂದು ಗೀತೆಯನ್ನು ಹಾಡಬಾರದೆ? ಆಯ್ತು ಸ್ವಾಮಿ. Oh
ಭಾರತಿ, ನಾನು ಒಳಗಡೆ ಹೋಗಿ ಮುಖ ತೊಳ್ಕೊಂಡು ಬರ್ತೀನಿ. ಆಯ್ತು ಸ್ವಾಮಿ. ಅಯ್ಯೋ ದೇವರೇ, ಈ ವಿಚಾರ ಏನಾದ್ರು ಮತ್ತು ಗೊತ್ತಾದ್ರೆ ಖಂಡಿತವಾಗ್ಲೂ ಬದುಕೋದಿಲ್ಲ, ಖಂಡಿತವಾಗ್ಲೂ ಬದುಕೋದಿಲ್ಲ. ಹಾಲಿಂದ ಎಪ್ಪಾಗುವುದು, ಆದ್ರೆ ಮೊಸರಿಂದ ಯಾವತ್ತೂ ಹಾಲಾಗೋದಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಹಾ, ರವಿ, ರವಿ, ಯಾಕೆ ಬರ್ತಿ? ರವಿ, ಇವತ್ತು ನಮ್ಮ ಮೊದಲನೇ ರಾತ್ರಿ ಅಂತ ನಾನೇ ಹೇಳ್ಬೇಕಾ? ನಾವಿಬ್ರು ಸಂತೋಷವಾಗಿರುವಂತ ದಿನ. ಭಾರತಿ, ನನಗೂ ನೆನಪಿದೆ, ನೀನೇ ಹೇಳಿ ಅಂತ ನಾನು ಕಾಯ್ತಾ ಇದ್ದೆ. ಭಾರತಿ, ಏನಂತ ಹೇಳಿ ರವಿ? ಭಾರತಿ, ಹಾ, ನಿನಗೊಂದು ವಿಷಯನೇ ಹೇಳೋದು ಮರೆತು ಬೇಕಿದ್ದೇನೆ. ಏನ್ ವಿಷಯ? ನಾನು ಬೆಂಗಳೂರಿಂದ ಬರುವಾಗ ಸ್ವಲ್ಪ ಜ್ವರ ಬಂದಿತ್ತು. ನಾನು ಅದನ್ನು ತೋರಿಸೋದಕ್ಕೆ ಡಾಕ್ಟರ್ ಕಡೆ ಹೋಗಿದ್ದೆ. ಡಾಕ್ಟರ್ ಏನ್ ಹೇಳಿದ್ರು ರವಿ? ಡಾಕ್ಟರ್ ಏನ್ ಹೇಳಿದ್ರು? ಭಾರತಿ, ಆ ಡಾಕ್ಟರು ನನ್ನ ಮುಂದೆ ಏನು ಹೇಳಿಲ್ಲ, ನನ್ನ ಸ್ನೇಹಿತನ ಮುಂದೆ ಎಲ್ಲ ವಿಷಯನ ಹೇಳಿದ್ದಾರೆ. ನಾನು ಮನೆಗೆ ನಿಂತು ಒಂದ್ ಸ್ವಲ್ಪ ಕದ್ದು ಕೇಳಿಸುತ್ತಾ ಇದ್ದೆ. ಭಾರತಿ, ಏನಂತ ಹೇಳಿದ್ರು? ಅದು ಅದು ಡಾಕ್ಟರು 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 ನನಗೆ ಕ್ಯಾನ್ಸರ್ ಅಂತ ಹೇಳಿದರು. ಭಾರತಿ, ನನಗೆ ಡಾಕ್ಟರು ಕ್ಯಾನ್ಸರ್ ಇದೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಹೆಣ್ಣಿನ ಜೊತೆ ಸಂಭೋಗವನ್ನು ಸ್ವಲ್ಪ ಮಟ್ಟಿಗೆ ದೂರವಿಟ್ಟುಕೋ ಅಂತ ನನಗೆ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಸ್ವಲ್ಪ ದಿನ ದೂರ ಇರೋಣ. ಭಾರತಿ, ಪ್ಲೀಸ್. ಐ ಆಮ್ ವೆರಿ ಸಾರಿ ಭಾರತಿ. ಭಾರತಿ, ನನಗೆ ತುಂಬಾ ಸುಸ್ತಾಗ್ತಾ ಇದೆ. ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಭಾರತಿ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಮೆಚ್ಚಿದೆ ಬ್ರಹ್ಮ ನಿನ್ನ ಕೃತಿಯನ್ನು, ಮೆಚ್ಚಿದೆ. ಮೊದಲನೇ ಮದುವೆ ಬಂಗಾರ, ಅದು ಪವಿತ್ರವಾದದ್ದು, ಆದ್ರೆ ಪ್ರಯೋಜನ ಇಲ್ಲ. ಇದು ಎರಡನೇ ಗಂಡನ ಹೃದಯಕ್ಕೆ ನನ್ನ ಪ್ರೀತಿ ಇಡಬೇಕು ಅನ್ಕೊಂಡೆ. ನೋವೆಲ್ಲರೂ ಆದ್ರೆ ನನ್ನ ಹೃದಯವೇ ತೂಕಾಗೋಗಿದೆ. ಕಷ್ಟಗಳು ಸಾಲಾಗಿ ಪ್ರೀತಿ ಹೊಡೆಯೋದಕ್ಕೆ ಸಾಧ್ಯನಾ? ಬಂದರು ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ ನಿನ್ನ ಕೃತಿಯನ್ನು. ಬ್ರಹ್ಮನ ಬರಹ ಅಂತ ಒಂದಲ್ಲ ಅಂತ ಎರಡು ಗಂಡನ್ನ ಕೊಟ್ಟೆ, ಆದ್ರೆ ಅವರ ಹೃದಯನ ಮುಟ್ಟದ ಹಾಗೆ ದೂರ ಇಟ್ಬಿಟ್ಟೆ, ದೂರ ಇಟ್ಬಿಟ್ಟೆ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ ನಿನ್ನ ಕೃತಿಯನ್ನ. ಗಂಡ ಇಟ್ಕೊಂಡೆ, ಮಿಂಡನ ಜೊತೆ ಸರಸ ಮಾಡ ಎಷ್ಟೋ ರಂಡಿಯರಿದ್ದಾರೆ. ಗಂಡನ ಸೇರ್ಬೇಕು ಅಂತ ಇರೋಳಗೆ ನಾನೇ ತಪ್ಪು ಮಾಡಿದ್ದೀನಿ. ನಾನಷ್ಟು ಪಾಪಿನ ಬೇರೆ, ನಾನಷ್ಟು ಪಾಪಿನ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ ನಿನ್ನ ಕೃತಿನ.